ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡುವುದು ಬಹಳ ಸಂತೋಷ. ಪ್ರತಿದಿನ ಈ ರೀತಿಯಾಗಿ ಉದಯ ಕಾಲ ನಿಮ್ಮನ್ನು ಸಂಧಿಸುವುದಕ್ಕೆ, ದೇವರ ವಾಗ್ದಾನ ಸಂದೇಶವನ್ನು ನಿಮಗೆ ಕೊಡುವುದಕ್ಕೆ, ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅನುಗ್ರಹಿಸುತ್ತಿರುವ ಈ ಒಳ್ಳೆಯ ಅವಕಾಶಕ್ಕಾಗಿ ನಿಜವಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪ್ರತಿದಿನ ಬೈಬಲ್ನಿಂದ ಒಂದೊಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ವಾಗ್ದಾನದ ಮೂಲಕ ನಿಮ್ಮಲ್ಲಿ ಅನೇಕರು ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ, ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೀರಾ ಎಂಬುದಾಗಿ ನೀವು ಕೊಡುತ್ತಿರುವಂತಹ ಸಾಕ್ಷಿ ನಿಮಿತ್ತ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಿಜವೇ ಪ್ರಿಯರೇ, ದೇವರ ವಾಕ್ಯದಲ್ಲಿ ಎಷ್ಟೋ ಕಡೆ ತಿಳಿಸಲ್ಪಟ್ಟಿರುವಂತಹ ಸಂದೇಶ ಒಂದೇ. ದೇವರು ನಮ್ಮ ಕುರಿತಾಗಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ್ದಾರೆ. ಒಬ್ಬ ತಂದೆ ತನ್ನ ಮಕ್ಕಳ ಕುರಿತಾಗಿ ಎಂತಹ ಒಳ್ಳೆಯ ಉದ್ದೇಶ ಹೊಂದಿರುತ್ತಾರೋ, ಪರಲೋಕದ ನಮ್ಮ ತಂದೆ ಅದಕ್ಕಿಂತಲೂ ಉನ್ನತವಾದ ಯೋಗ್ಯವಾದ ಉದ್ದೇಶವನ್ನು ನಮ್ಮ ಕುರಿತಾಗಿ ಹೊಂದಿದ್ದಾರೆ. ಇದೆಲ್ಲವೂ ಕೂಡ ನಮಗೆ ಸಮಾಧಾನ ಹಾಗೂ ನಿರೀಕ್ಷೆಯನ್ನುಂಟು ಮಾಡುವ ಉದ್ದೇಶ ಎಂಬುದಾಗಿ ಯೆರೆಮೀಯನ ಪುಸ್ತಕದಲ್ಲಿ ನೋಡುತ್ತೇವೆ. ನೀವೆಲ್ಲರೂ ಕೂಡ ಆತ್ಮದಲ್ಲಿ ಬಲ ಹೊಂದಬೇಕೆಂಬುದಾಗಿ ಪ್ರತಿದಿನವೂ ಕೂಡ ಪ್ರಾರ್ಥಿಸುತ್ತಾ ದೇವರ ಸೇವಕರಾಗಿ ದೇವರ ಮಾತನ್ನು ನಿಮಗೆ ಹೇಳುತ್ತಾ ಇದ್ದೇವೆ. ನಿಮಗೋಸ್ಕರ ಪ್ರಾರ್ಥನೆ ನಡೆಯುತ್ತಿದೆ. ನೀವೆಲ್ಲರೂ ಕೂಡ ದೇವರ ಚಿತ್ತಾನುಸಾರವಾಗಿ ಜೀವಿಸುವುದಕ್ಕೆ ಉಪಯೋಗವಾಗುವಂತಹ ದೇವ ಸಂದೇಶವೆಲ್ಲವೂ ಕೂಡ ನಿಮಗೆ ಕೊಡುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು ಯೋಬನ ಪುಸ್ತಕ 5ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 5 and verse 9. ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಎಷ್ಟು ಸುಂದರವಾದ ಮಾತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರಿಗಿರುವಂತಹ ಶ್ರೇಷ್ಠತೆ ಇದು. ಆತನಿಗಿರುವಂತಹ ಪ್ರಭಾವ, ಮಹಿಮೆ ನಮಗೆ ಇಲ್ಲಿ ಕಾಣಿಸುತ್ತದೆ. ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ದೇವರ ಕುರಿತಾಗಿ ನೋಡುತ್ತೇವೆ. ಯೋಬನ ಪುಸ್ತಕದಲ್ಲಿ ಪ್ರಿಯರೇ, ದೇವರ ಶ್ರೇಷ್ಠತೆ ಅನೇಕ ವಾಕ್ಯದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಪ್ರಾಮುಖ್ಯವಾಗಿ ಈ ವಾಕ್ಯ ಭಾಗವನ್ನು ಎಲಿಫಜನ್ ಎನ್ನುವಂತಹ ಯೋಬನ ಸ್ನೇಹಿತನು ಮಾತನಾಡುತ್ತಾ ಇದ್ದಾನೆ. ಆತನು ತಿಳಿಸುತ್ತಾ ಹೇಳುತ್ತಾ ಇದ್ದಾನೆ, ನಮ್ಮ ದೇವರು ಎಂತವರು ಅಂದರೆ ಆತನು ಮಹಾ ಕಾರ್ಯಗಳನ್ನು ಮಾಡುವ ಆತನು. ಇಂಗ್ಲಿಷಲ್ಲಿ ಅದನ್ನೇ ಗ್ರೇಟ್ ಥಿಂಗ್ಸ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಹಿಬ್ರಿಯ ಭಾಷೆಯಲ್ಲಿ ಅದನ್ನೇ ಗ್ಯಾಡೋಲ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಗ್ಯಾಡೋಲ್ ಎನ್ನುವಂತಹ ಪದಕ್ಕೆ ಇನ್ನೂ ಕನ್ನಡದ ಅರ್ಥವನ್ನು ನಾವು ತೆಗೆದುಕೊಳ್ಳುವುದಾದರೆ ಮಹಾ ಕಾರ್ಯಗಳು, ಉನ್ನತವಾದ ಕಾರ್ಯಗಳು, ಆನಂತರವಾಗಿ ಪ್ರೌಡ್ ಥಿಂಗ್ಸ್ ಎಂಬುದಾಗಿ ಹೇಳಬಹುದು. ಅಂದರೆ ನಾವು ಅತಿಶಯ ಪಡುವಂತಹ ಕಾರ್ಯ, ನಾವು ಗರ್ವ ಪಡುವಂತಹ ಕಾರ್ಯವನ್ನು ದೇವರು ಮಾಡುತ್ತಾರೆ. ನಾವು ಈ ಲೋಕದಲ್ಲಿ ಅತಿಶಯ ಪಡುತ್ತಾ ಇದ್ದೇವೆ ಅಂದರೆ ಒಬ್ಬ ಕ್ರೈಸ್ತರ ಅತಿಶಯ ಕೇವಲ ದೇವರ ನಿಮಿತ್ತ ಮಾತ್ರವೇ. ನಮಗಿರುವಂತಹ ಆಸ್ತಿಯ ನಿಮಿತ್ತವೋ, ಹಣದ ನಿಮಿತ್ತವೋ, ನಮಗಿರುವಂತಹ ಜ್ಞಾನದ ನಿಮಿತ್ತವೋ, ತಿಳುವಳಿಕೆಯ ನಿಮಿತ್ತವೋ, ಬುದ್ಧಿಯ ನಿಮಿತ್ತವೋ, ನಮ್ಮ ಸುತ್ತ ಇರುವಂತಹ ಬಂಧು ಬಳಗದ ನಿಮಿತ್ತವೋ ಅಥವಾ ವ್ಯವಸ್ಥೆಯ ನಿಮಿತ್ತ ನಾವು ಅತಿಶಯ ಪಡುತ್ತಿಲ್ಲ. ಆದರೆ ಒಬ್ಬ ಕ್ರೈಸ್ತನ ಅತಿಶಯ ಯಾವಾಗಲೂ ಕೂಡ ದೇವರು ಹಾಗೂ ಆತನು ಮಾಡುವಂತಹ ಕಾರ್ಯಗಳು. ಪ್ರೌಡ್ ಥಿಂಗ್ಸ್ ಎನ್ನುವಂತಹ ಮಾತು ಗ್ಯಾಡೋಲ್ ಎಂಬುದಾಗಿ ಕೂಡ ಉಪಯೋಗಿಸಿದ್ದಾರೆ. ಪ್ರಿಯರೇ, ಗಮನಿಸಿರಿ, ದೇವರು ಮಹಾ ಕಾರ್ಯಗಳನ್ನು ಮಾಡುತ್ತಾರೆ, ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಯಾಕೆ ಆತನು ಉನ್ನತ ಕಾರ್ಯಗಳನ್ನು ಮಾಡುತ್ತಾರೆ ಅಂದರೆ ಆತನು ಉನ್ನತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಅವರ್ ಗಾಡ್ ಈಸ್ ಗ್ರೇಟ್. ಗ್ರೇಟ್ ಎನ್ನುವಂತಹ ಮಾತನ್ನು ತಮ್ಮ ಹೆಸರಿನ ಹಿಂದೆ ಅನೇಕರು ಪ್ರಪಂಚದಲ್ಲಿ ಇಟ್ಟುಕೊಂಡಿದ್ದಾರೆ ಅಥವಾ ಅವರನ್ನು ನೋಡಿದಂತವರು ನಂತರದ ಕಾಲದಲ್ಲಿ ಇಟ್ಟಿರಬಹುದು. ಅಲೆಕ್ಸಾಂಡರ್ ದ ಗ್ರೇಟ್ ಎಂಬುದಾಗಿ, ಆನಿಬೋಲ್ ದ ಗ್ರೇಟ್ ಎಂಬುದಾಗಿ, ಅಶೋಕ ದ ಗ್ರೇಟ್ ಎಂಬುದಾಗಿ, ಇನ್ನೂ ಅನೇಕರು ಗ್ರೇಟ್ ಎನ್ನುವಂತಹ ಪದವನ್ನು ಉಪಯೋಗಿಸಿರಬಹುದು. ಆದರೆ ಅವರು ಯಾಕೆ ಗ್ರೇಟ್ ಆಗಿದ್ದಾರೆ ಅಂದರೆ ಬಹುಶಃ ಅವರಿಗಿರುವಂತಹ ಪರಾಕ್ರಮದ ನಿಮಿತ್ತ, ಅವರಿಗೆ ಇರುವಂತಹ ಯುದ್ಧ ನೈಪುಣ್ಯದ ನಿಮಿತ್ತ, ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಅವರಿಗೆ ಇದ್ದಂತಹ ಬುದ್ಧಿ ತಿಳುವಳಿಕೆಯ ನಿಮಿತ್ತ ಬಹುಶಃ ಅನೇಕರು ಗ್ರೇಟ್ ಎಂಬುದಾಗಿ ಕರೆದಿರಬಹುದು. ಆದರೆ ವೈ ಗಾಡ್ ಇಸ್ ಗ್ರೇಟ್? ದೇವರು ಯಾಕೆ ಶ್ರೇಷ್ಠನೆಂಬುದಾಗಿ ಆಲೋಚಿಸುವುದಾದರೆ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರು ನಮ್ಮೆಲ್ಲರಿಗೋಸ್ಕರವಾಗಿ ಆತನು ತನ್ನ ಮಹಾಪ್ರೀತಿಯನ್ನು ಪ್ರಕಟಿಸಿದ್ದಾರೆ ಎಂದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾರೆ. ದೇವರು ಯಾಕೆ ಉನ್ನತನಾಗಿದ್ದಾನೆ ಅಂದರೆ ತನ್ನ ಉನ್ನತವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ, ಅಥವಾ ಆತನು ಉನ್ನತನಾಗಿದ್ದಾನೆ ಆದ್ದರಿಂದಲೇ ತನ್ನ ಉನ್ನತವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಪಂಚದಲ್ಲಿ ಅನೇಕರು ಹಿಂಸೆಪಡಿಸಿ ರಕ್ತಪಾತ ಹರಿಸಿ ದೊಡ್ಡವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಮರಣಿಸುವುದರ ಮೂಲಕ ಆತನ ಶ್ರೇಷ್ಠತೆಯನ್ನು ಆತನು ನಿರೂಪಿಸಿದರು.
ಆತನು ಮಹಾ ಕಾರ್ಯಗಳನ್ನು ಮಾಡುವಾತನು, ಉನ್ನತವಾದ ಕಾರ್ಯಗಳನ್ನು ಮಾಡುವಾತನು. ಒಂದು ವೇಳೆ ಈ ದಿನ ನಿನ್ನ ಜೀವಿತದಲ್ಲಿ ನಿರುತ್ಸಾಹ ಇದೆಯೇನೋ, ಇನ್ನು ಯಾವಾಗ ವೆಸ್ಲಿ ಅವರೇ, ಇನ್ನು ಯಾವಾಗ ದೇವರು ಯಾವಾಗ ಕರುಣೆ ತೋರಿಸುತ್ತಾರೆ, ಯಾವಾಗ ನನ್ನನ್ನು ಅವರು ಕನಿಕರಿಸುತ್ತಾರೆ, ತನ್ನ ದಯೆಯನ್ನು ಯಾವಾಗ ನನ್ನ ಮೇಲೆ ಸುರಿಸುತ್ತಾರೆ ಎಂದು ಒಂದು ವೇಳೆ ಒಂದು ರೀತಿಯಾದ ನಿರುತ್ಸಾಹ ನಿನ್ನ ಜೀವಿತದಲ್ಲಿ ಇದೆಯೇನೋ, ನನ್ನ ಪ್ರಿಯ ಸಹೋದರಿ ಸಹೋದರ, ಧೈರ್ಯ ಹೊಂದಿಕೋ. ದೇವರು ತಕ್ಕ ಸಮಯದಲ್ಲಿ ನಿನ್ನನ್ನು ಹೆಚ್ಚಿಸುವಂತೆ ಆತನ ಕರಗಳ ಕೆಳಗೆ ತಗ್ಗಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಗಾಡ್ ಈಸ್ ನೆವರ್ ಲೇಟ್. ದೇವರು ಯಾವತ್ತೂ ಕೂಡ ಲೇಟ್ ಮಾಡುವ ಆತನೂ ಅಲ್ಲ. ಒಂದು ವೇಳೆ ಆತನು ಡಿಲೇ ಮಾಡಿದ್ರು ಕೂಡ ಅದರ ಹಿಂದೆ ನಿನಗೆ ನೀನು ಬೇಡುವುದಕ್ಕಿಂತಲೂ ಕೂಡ ಹೆಚ್ಚಾದ ಆಶೀರ್ವಾದ ಇರುತ್ತದೆ. ಬಿಟ್ಟರೆ ಕಡಿಮೆ ಮಾತ್ರ ದೇವರು ಕೊಡುವುದಿಲ್ಲ. ಉದ್ಯೋಗ ಬರುವುದಕ್ಕೆ ತಡವಾಗುತ್ತಿದೆ ಎಂಬುದಾಗಿ ಆಲೋಚನೆ ಮಾಡುತ್ತಿದೆಯಾ? ಮದುವೆ ಆಗುವುದು ತಡವಾಗುತ್ತಿದೆ ಎಂಬುದಾಗಿ ದುಃಖ ಪಡುತ್ತಾ ಇದ್ದೀಯಾ? ಸಾಲದ ಸಮಸ್ಯೆಯಿಂದ ಯಾವಾಗ ಆಚೆ ಬರುತ್ತೇನೆ ಎಂಬುದಾಗಿ ನೋಡುತ್ತಾ ಇದ್ದೀಯಾ? ನನ್ನ ಮನೆಯಿಂದ ಮಗನು ಆಚೆ ಹೋಗಿದ್ದಾನೆ ರೀ, ಯಾವಾಗ ತಿರುಗಿ ಬರುತ್ತಾನೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀಯಾ? ಮಗಳು ನನ್ನ ಮಾತನ್ನು ಕೇಳುತ್ತಾ ಇಲ್ಲ ರೀ, ಅಥವಾ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುವುದನ್ನು ನಿಲ್ಲಿಸಿದ್ದಾರೆ, ಇನ್ನು ಯಾವಾಗ ನನ್ನ ಬಳಿಗೆ ಬರುತ್ತಾರೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನೀನು ಅಂಗೀಕರಿಸಿರುವಂತಹ ದೇವರು, ನೀನು ಆರಾಧಿಸುತ್ತಾ ಇರುವಂತಹ ದೇವರು ಮಹಾ ಕಾರ್ಯಗಳನ್ನು ಮಾಡುವ ಆತನು. ಆನಂತರವಾಗಿ ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವ ಆತನು. ಅದ್ಭುತ ಎನ್ನುವಂತ ಕಡೆ ಇಂಗ್ಲಿಷ್ ಅಲ್ಲಿ ಮಾರ್ವಲೆಸ್ ಥಿಂಗ್ಸ್ ಎನ್ನುವಂತ ಮಾತನ್ನು ನಾವು ನೋಡುತ್ತೇವೆ. ಅದನ್ನು ಇಬ್ರಿಯ ಭಾಷೆಯಲ್ಲಿ ಪಾಲ ಎಂಬುದಾಗಿ ಉಪಯೋಗಿಸಿದ್ದಾರೆ. ಪಾಲ ಅಂದರೆ ಮಾರ್ವಲೆಸ್ ಥಿಂಗ್ಸ್, ಅಮೇಜಿಂಗ್ ಥಿಂಗ್ಸ್, ವಂಡರ್ಫುಲ್ ಥಿಂಗ್ಸ್. ಯೆಶಾಯನು ಅದಕ್ಕೆ ಹೇಳಿದ್ದಾರೆ ಅಲ್ವಾ, ಆತನು ಆಶ್ಚರ್ಯಕರನೆಂಬುದಾಗಿ ಕರೆಯಲ್ಪಡುತ್ತಾನೆ ಎಂದು. ದೇವರು ನನ್ನ ಜೀವಿತದಲ್ಲಿ ಎಷ್ಟೋ ಅದ್ಭುತವನ್ನು ಮಾಡಿದ್ದಾರೆ. ನಿನ್ನ ಜೀವಿತದಲ್ಲಿ ಇಲ್ಲಿಯವರೆಗೂ ಎಷ್ಟೋ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಅಂತಹ ಉನ್ನತನಾದ ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತನ ಶ್ರೇಷ್ಠತೆಯನ್ನು ಕೀರ್ತಿಸುತ್ತಾ, ಘನಪಡಿಸುತ್ತಾ, ಸ್ತುತಿಸುತ್ತಾ ನಾವು ಮುಂದೆ ಸಾಗುವಾಗ ಇನ್ನೂ ಹೆಚ್ಚಾದ ಆಶ್ಚರ್ಯ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ನನ್ನ ಪ್ರಾರ್ಥನೆ ಒಂದೇ, ಈ ದಿನ ನಿಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತ ನಡೆಯಬೇಕೆಂದು, ಆಶ್ಚರ್ಯ ಕಾರ್ಯಗಳನ್ನು ದೇವರು ಮಾಡಬೇಕೆಂದು, ನೀವು ಆಶಿಸುವುದಕ್ಕಿಂತಲೂ ಹೆಚ್ಚಾಗಿ ದೇವರು ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸಬೇಕೆಂದು ಸೇವಕನಾಗಿ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ನೀವು ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವಾತನೆಂಬುದಾಗಿ ಯೋಬ 5:9 ನೋಡಿದ್ವಿ. ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮಿಂದ ಉನ್ನತವಾದ ಕಾರ್ಯಗಳನ್ನು ಆಶಿಸುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ನಿಮ್ಮ ಮಹಿಮೆಯಿಂದ ತುಂಬಿಸಿರಿ ಅಯ್ಯ. ಅವರ ಜೀವಿತದಲ್ಲಿ ನೀವೇ ದೊಡ್ಡ ಕಾರ್ಯವನ್ನು ಮಾಡಿರಿ. ಯಾರೊಬ್ಬರನ್ನು ಕೂಡ ನಾಚಿಕೆಗೆ ಒಳಪಡಿಸುವುದಿಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಮ್ಮ ಪ್ರಿಯರನ್ನು ನಿಲ್ಲಿಸಿರಿ, ಬಲಪಡಿಸಿರಿ, ಉಪಯೋಗಿಸಿರಿ. ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.